ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ನಮಸ್ಕಾರ ಎಲ್ಲರಿಗೂ. ಈ ದಿನ ಅಕ್ಷಯ ತೃತೀಯ ಬಗ್ಗೆ ತಿಳ್ಕೊಳ್ಳೋಣ. ಅಕ್ಷಯ ತೃತೀಯ ಯಾವ ರೀತಿ ಮಾಡಬೇಕು, ಏನಕ್ಕೆ ಅಕ್ಷಯ ತೃತೀಯ ಮಾಡಬೇಕು ಅಂತ ಹೇಳ್ತೀನಿ. ಅಂದ್ರೆ ಈ ದಿನ ಕುಬೇರ ಶಿವನಿಗೆ ಕುರಿತು ತಪಸ್ ಮಾಡ್ತಾನೆ. ಅವಾಗ ಶಿವ ಬಂದು ಕುಬೇರನಿಗೆ ಸಂಪತ್ತಿಗೆ ಅಧಿದೇವತೆಯಾಗಿ ಮಾಡ್ತಾನೆ. ಸೊ ಅದರಿಂದ ಈ ದಿನ ಅಕ್ಷಯ ತೃತೀಯ ಬಂತು. ಮತ್ತೆ ಈ ದಿನ ಏನೇನ್ ಪೂಜೆ ಮಾಡ್ಬೇಕು, ಯಾವ ತರ ಮಾಡಿದ್ರೆ ಒಳ್ಳೇದು, ಯಾವ ಟೈಮಲ್ಲಿ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಕ್ಷಯ ತೃತೀಯ ಈ ವರ್ಷ ಏಪ್ರಿಲ್ 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:49ರಿಂದ 20ನೇ ತಾರೀಕು ಬೆಳಗ್ಗೆ 7:27ವರೆಗೂ ಇರುತ್ತೆ. ಈ ದಿನ ಸೂರ್ಯ ಮತ್ತು ಚಂದ್ರ ತಮ್ಮ ಉಚ್ಚ ಸ್ಥಾನದಲ್ಲಿರೋದ್ರಿಂದ ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ಅದು ಭಾನುವಾರ ಮತ್ತೆ ಸೋಮವಾರ ಬಂದಿದೆ, ತುಂಬಾ ವಿಶೇಷ. ಅಕ್ಷಯ ತೃತೀಯ ಸೋಮವಾರ ದಿನ ಬಂದ್ರೆ, ಬುಧವಾರ ದಿನ ಬಂದ್ರೆ ತುಂಬಾ ವಿಶೇಷ ಅಂತ ಶಾಸ್ತ್ರಗಳಿಗೆ ಉಲ್ಲೇಖ ಆಗಿದೆ. ಸೊ ಹಂಗಾಗಿ ಈ ದಿನ ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ಈ ದಿನ ಬದ್ರಿನಾಥ ದೇವಸ್ಥಾನ ಓಪನ್ ಮಾಡ್ತಾರೆ, ಬೃಂದಾವನ ಶ್ರೀಕೃಷ್ಣ ಪಾದ ದರ್ಶನ ಕೊಡ್ತಾರೆ. ತ್ರೇತಾಯುಗ ಸ್ಟಾರ್ಟ್ ಆಗಿದ್ದು ಈ ದಿನನೇ ಅಂತ ಹೇಳಲಾಗುತ್ತೆ. ಮತ್ತೆ ಆ ಪರಶುರಾಮ ಜಯಂತಿ ಮತ್ತೆ ಐಗ್ರೀವ ಜಯಂತಿ ಕೂಡ ಆಚರಿಸಲಾಗುತ್ತೆ ಈ ದಿನ. ಈ ದಿನವನ್ನು ಅಭುಜ ಮುಹೂರ್ತ ಅಂತ ಎಂದು ಕರೀತಾರಲ್ವಾ. ಅಂದ್ರೆ ಅಭುಜ ಮುಹೂರ್ತ ಅಂದ್ರೆ ಈ ದಿನ ಯಾವುದೇ ಶುಭ ಕಾರ್ಯ ಮಾಡ್ಬೇಕು ಅಂದ್ರೆ ಮುಹೂರ್ತ ನೋಡ್ಬೇಕಾಗಿಲ್ಲ. ರಾಹುಕಾಲ ಬಿಟ್ಟು ಎಲ್ಲಾ ಟೈಮಲ್ಲೂ ಮಾಡ್ಬೋದು. ಈ ಅಭುಜ ಮುಹೂರ್ತ ವರ್ಷಕ್ಕೆ 3 ಸಲ ಬರುತ್ತೆ. ಅಂದ್ರೆ ಯುಗಾದಿ, ವಿಜಯದಶಮಿ, ಅಕ್ಷಯ ತೃತೀಯ ದಿನ 3 ದಿನ ಮಾತ್ರ ಇರುತ್ತೆ. ಮತ್ತೆ ಈ ಟೈಮಲ್ಲಿ ತ್ರಿಪುಷ್ಕರ ಯೋಗನೂ ಇರುತ್ತೆ. ಅಂದ್ರೆ ಈ ತ್ರಿಪುಷ್ಕರ ಯೋಗದಲ್ಲಿ ಯಾವುದೇ ಕೆಲಸ ಮಾಡಿದ್ರು ತ್ರಿಗುಣ ಲಾಭ ಸಿಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ತ್ರಿಪುಷ್ಕರ ಯೋಗ ಏಪ್ರಿಲ್ 19ನೇ ತಾರೀಕು 10:49ರಿಂದ ಏಪ್ರಿಲ್ 20ನೇ ತಾರೀಕು 4:35 ಬೆಳಗ್ಗೆವರೆಗೂ ಇರುತ್ತೆ. ಸೊ ಅದಕ್ಕೆ ಈ ಟೈಮಲ್ಲಿ ಏನೇನ್ ಮಾಡಿದ್ರೆ ಉತ್ತಮ ಅಂದ್ರೆ ದಾನ, ಧರ್ಮ, ಮಂತ್ರ ಪಠನೆ, ಲಕ್ಷ್ಮೀನಾರಾಯಣ ಪೂಜೆ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಅದೆಲ್ಲ ಏನು ಹೇಳಿದ್ರು ಎಲ್ಲ ತ್ರಿಗುಣ ಫಲ ಸಿಗುತ್ತೆ. ಮತ್ತೆ ನೀರ್ದಾನ ಮಾಡಿದ್ರೆ ತುಂಬಾ ಶ್ರೇಷ್ಠ. ಮತ್ತೆ ಕೆಲವರಿಗೆ ಕೆರಿಯರ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಅವರು ಈ ದಿನ ಒಂದು ಚಿಕ್ಕ ಪರಿಹಾರ ಮಾಡ್ಕೊಂಡ್ರೆ ಕೆರಿಯರ್ ಅಲ್ಲಿ ಯಾವ ತರ ಡಿಸ್ಟರ್ಬೆನ್ಸ್ ಇದ್ರು ಕ್ಲಿಯರ್ ಆಗುತ್ತೆ. ಮತ್ತೆ ನೇಮ್ ಅಂಡ್ ಫೇಮ್ ಬೇಕು ಅನ್ನೋರು ಕೂಡ ಈ ರೆಮಿಡಿ ಮಾಡ್ಕೋಬಹುದು. ಮತ್ತೆ ಆರ್ಥಿಕ ಸಮಸ್ಯೆ ತುಂಬಾ ಇದ್ದವರು ಈ ಪರಿಹಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು. ಈ ದಿನ ಸೂರ್ಯ ಉಚ್ಚ ಸ್ಥಾನ ಇರ್ತಾನೆ ಮೇಷರಾಶಿಯಲ್ಲಿ. ಅದು ರವಿವಾರ ಆಗಿರೋದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಒಂದು ಕಾಪರ್ ಬೋಲ್ ತಗೊಳ್ಳಿ, ಅದ್ರಲ್ಲಿ ಸ್ವಲ್ಪ ನೀರ್ ಹಾಕಿ, ಗೋಧಿ ಹಾಕಿ, ಬೆಲ್ಲ ಹಾಕ್ಬಿಟ್ಟು ಸೂರ್ಯನ್ಗೆ ಅರ್ಘ್ಯ ಕೊಡಿ. ಅರ್ಘ್ಯ ಕೊಡ್ತಾ ಓಂ ಆದಿತ್ಯಾಯ ನಮಃ ಅಂತ 11 ಸರಿ ಅಥವಾ 108 ಸರಿ ಹೇಳ್ಕೊಂಡು 108 ಸರಿ ಹೇಳ್ಕೊಂಡು ಅರ್ಘ್ಯ ಕೊಟ್ರೆ ಸಾಕು. ಮತ್ತೆ ತುಂಬಾ ಆರೋಗ್ಯ ಸಮಸ್ಯೆ ಇರೋರು ಏನ್ ಮಾಡ್ಬೇಕು ಅಂದ್ರೆ ಈ ದಿನ ಒಂದು 1/4 kg ಅಷ್ಟು ಅಕ್ಕಿ ತಗೊಳ್ಳಿ. ಅಕ್ಕಿ ಅಥವಾ ಬಾರ್ಲಿ ಅಕ್ಕಿ ಎರಡರಲ್ಲಿ ಯಾವ್ದನ್ನ ಒಂದು ತಗೊಂಡು ಶಿವನ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ದಾನ ಕೊಟ್ಬಿಟ್ಟು ಬಂದ್ರೆ ತುಂಬಾ ಶ್ರೇಷ್ಠ. ಮತ್ತೆ ಈ ದಿನ ಏನೇನ್ ಖರೀದಿ ಮಾಡ್ಬೇಕು ಅನ್ನೋದು ಇರುತ್ತಲ್ವಾ. ಅಂದ್ರೆ ಗೋಲ್ಡು, ಸಿಲ್ವರೇ ತಗೋಬೇಕು ಅಂತ ಏನಿಲ್ಲ. ನಾವು ಅರಿಶಿನ, ಕಡಲೆಕಾಳು, ಹಳದಿ, ಸಾಸಿವೆ, ಉಪ್ಪು ಇದೆಲ್ಲ ತಗೊಂಡ್ರು ಶ್ರೇಷ್ಠ. ಮತ್ತೆ ಪ್ರದೋಷ ಕಾಲದಲ್ಲಿ ಅಂದ್ರೆ 5:30 to 6:30 ಟೈಮಲ್ಲಿ ಲಕ್ಷ್ಮಿ ಅರ್ಚನೆ ಮಾಡೋದು, ಅಷ್ಟೋತ್ರ ಮಾಡೋದು ತುಂಬಾ ಶ್ರೇಷ್ಠ. ಎಲ್ಲರಿಗೂ ಈ ಅಕ್ಷಯ ತೃತೀಯ ಅಕ್ಷಯ ಆಗ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.